ನಿಧಿ ಸಿಕ್ಕಂತಹ ಲಕ್ಕುಂಡಿಯಲ್ಲಿ ಈಗ ಮತ್ತೆ ಉತ್ಖನನ ಕಾರ್ಯ ಶುರುವಾಗಿದೆ. ಪುರಾತತ್ವ ಇಲಾಖೆಯಿಂದ ಉತ್ಖನನ ಕಾರ್ಯ ನಡೀತಾ ಇದೆ. ಈಗಾಗಲೇ ಅಗೆತ ಕೂಡ ಆರಂಭ ಆಗಿರುವಂಥದ್ದು. ಕೋಟೆ ವೀರಭದ್ರ ದೇವಸ್ಥಾನದ ಮುಂಭಾಗದಲ್ಲಿ ಈ ಅನ್ವೇಷಣೆಯನ್ನ ಮಾಡಲಾಗ್ತಾ ಇದೆ. 10x10 ಮೀಟರ್ ಸುತ್ತಳತೆಯ ಉತ್ಖನನ ಕಾರ್ಯ ನಡೀತಾ ಇರುವಂಥದ್ದು. ಮೈಸೂರು ಪುರಾತತ್ವ ಇಲಾಖೆಯಿಂದ ಇದಕ್ಕೋಸ್ಕರ 25 ಲಕ್ಷ ರೂಪಾಯಿಗಳನ್ನ ರಿಲೀಸ್ ಮಾಡಲಾಗಿದೆ. ನಿಧಿ ಸಿಕ್ಕಂತಹ ಲಕ್ಕುಂಡಿಯಲ್ಲಿ ಮತ್ತಷ್ಟು ಚಿನ್ನಾಭರಣ ಸಿಗುತ್ತಾ ಅನ್ನುವ ಕುತೂಹಲ ಮೂಡಿರುವಂಥದ್ದು. ಪ್ರಜ್ವಲ್ ರಿತ್ತಿ ಅವರ ಮನೆಯ ಅವರ ಆವರಣದಲ್ಲಿ ಏನು ಅಗೆದಂತಹ ಸಂದರ್ಭದಲ್ಲಿ ಚಿನ್ನಾಭರಣದ ಮಡಕೆ ಒಂದು ಸಿಕ್ಕಿತ್ತು. ಅದಾದ ನಂತರ ಸದ್ಯ ಕೋಟೆ ವೀರಭದ್ರ ಸ್ವಾಮಿ ದೇವಸ್ಥಾನದ ಹತ್ತಿರ ಪುರಾತತ್ವ ಇಲಾಖೆಯಿಂದಲೇ ಇವತ್ತು ಉತ್ಖನನ ಕಾರ್ಯ ಶುರುವಾಗಿರುವಂಥದ್ದು. ಈಗಾಗಲೇ ಉತ್ಖನನ ಕಾರ್ಯಕ್ಕೆ ಚಾಲನೆಯನ್ನ ನೀಡಿ ಅಲ್ಲಿ ಗುಂಡಿ ಅಗೆಯುವ ಕಾರ್ಯ ಕೂಡ ನಡೀತಾ ಇದೆ. ಉತ್ಖನನ ಕಾರ್ಯ ನಡೀತಾ ಇದೆ. ಇನ್ನಷ್ಟು ಚಿನ್ನಾಭರಣ ಸಿಗುತ್ತಾ ಅನ್ನೋ ಕುತೂಹಲ ಮೂಡಿರುವಂಥದ್ದು. ಈಗೇನು ಉತ್ಖನನವನ್ನು ಮಾಡಲಾಗ್ತಾ ಇದೆ, 10x10 ಮೀಟರ್ ಜಾಗದ ಅಳತೆಯ ಜಾಗದಲ್ಲಿ ಉತ್ಖನನವನ್ನು ನಡೆಸಲಾಗ್ತಾ ಇದೆ. ಆ ಜಾಗದಿಂದ ಕೇವಲ 200 ಮೀಟರ್ ದೂರದಲ್ಲೇ ಇರುವಂತಹ ಪ್ರಜ್ವಲ್ ರಿತ್ತಿ ಅವರ ಮನೆ. ಅವರ ಮನೆಯ ಸ್ಥಳದಲ್ಲಿ ಚಿನ್ನಾಭರಣಗಳು ಸಿಕ್ಕಿತ್ತು. ಸುಮಾರು 300-400 ವರ್ಷಗಳಷ್ಟು ಹಳೆಯ ಚಿನ್ನಾಭರಣ. ಇದರ ಬೆನ್ನಲ್ಲೇ ಐತಿಹಾಸಿಕ ದೇವಸ್ಥಾನದ ಬಳಿಯಲ್ಲಿ, ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿಯಲ್ಲಿ ಇವತ್ತು ಉತ್ಖನನ ಕಾರ್ಯವನ್ನು ಈಗಾಗಲೇ ಆರಂಭಿಸಲಾಗಿದೆ. ಉತ್ಖನನ ಕಾರ್ಯ ನಡೀತಾ ಇದೆ ಕೂಡ. ಅಲ್ಲಿ ನೆಲವನ್ನು ಅಗೆಯುವ ಕೆಲಸವನ್ನು ಈಗಾಗಲೇ ಅಲ್ಲಿ ಶುರು ಮಾಡಲಾಗಿದೆ. ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಅಧಿಕಾರಿಗಳ ನೇತೃತ್ವದಲ್ಲಿಯೇ, ಪುರಾತತ್ವ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿಯೇ ನಡೀತಾ ಇರುವಂತಹ ಉತ್ಖನನ ಕಾರ್ಯ. ಇದಕ್ಕಾಗಿ ಮೈಸೂರು ಪುರಾತತ್ವ ಇಲಾಖೆ ಬರೋಬ್ಬರಿ 25 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿದೆ. ಲಕ್ಕುಂಡಿಯಲ್ಲಿ ಐತಿಹಾಸಿಕ ಕೋಟೆ ವೀರಭದ್ರ ದೇವಸ್ಥಾನದ ಮುಂಭಾಗದಲ್ಲಿ 10x10 ಮೀಟರ್ ಅಳತೆಯ ಜಾಗದಲ್ಲಿ ಮಾರ್ಕ್ ಮಾಡಿಕೊಂಡು ಈಗಾಗಲೇ ಉತ್ಖನನ ಕಾರ್ಯವನ್ನ ಶುರು ಮಾಡಲಾಗಿದೆ. ಅಧಿಕಾರಿಗಳು ವಿದ್ಯುಕ್ತವಾಗಿ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಪುರಾತತ್ವ ಇಲಾಖೆಯ ಅಧಿಕಾರಿಗಳ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆಯ ಕಣ್ಗಾವಲಿನಲ್ಲಿ ನಡೀತಾ ಇರುವಂತಹ ಉತ್ಖನನ ಕಾರ್ಯ ಇದು. ಪ್ರಜ್ವಲ್ ರಿತ್ತಿ ಮನೆಯಲ್ಲಿ ಚಿನ್ನಾಭರಣ ಸಿಕ್ಕಿತ್ತು. ಅದರ ಬೆನ್ನಲ್ಲೇ, ಅದರ ಹತ್ತಿರದಲ್ಲೇ ಇರುವ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಉತ್ಖನನ ಕಾರ್ಯ ಶುರುವಾಗಿದೆ. ನಮ್ಮ ಗದಗ ಪ್ರತಿನಿಧಿ ಸುರೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಉತ್ಖನನ ಕಾರ್ಯ ಈಗಾಗಲೇ ಶುರುವಾಗಿದೆ. ಎಷ್ಟು ಹೊತ್ತಿನಿಂದ ಉತ್ಖನನ ಕಾರ್ಯ ಅಲ್ಲಿ ಶುರುವಾಗಿರುವಂಥದ್ದು ಸುರೇಶ್? ಹೌದು ನವೀನ್, ಏನು ಲಕ್ಕುಂಡಿ ಗ್ರಾಮದ ಪ್ರಜ್ವಲ್ ರಿತ್ತಿ ಅವರ ಮನೆಯಲ್ಲಿ ಏನು ನಿಧಿ ಪತ್ತೆ ಆಯಿತು, ಅದಾದ ನಂತರ ಈಗ ಈ ಒಂದು ಭಾಗದಲ್ಲಿ ಮತ್ತಷ್ಟು ಉತ್ಖನನಕ್ಕೆ ಈಗಾಗಲೇ ಜಿಲ್ಲಾಡಳಿತ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಈ ಒಂದು ಉತ್ಖನನಕ್ಕೆ ಮೈಸೂರು ಪುರಾತತ್ವ ಇಲಾಖೆಯಿಂದ ಸುಮಾರು 25 ಲಕ್ಷ ರೂಪಾಯಿ ಹಣವನ್ನು ಕೂಡ ಈಗಾಗಲೇ ಬಿಡುಗಡೆ ಮಾಡಿರುವಂತದ್ದು. ಹೀಗಾಗಿ ಈ ಒಂದು ಲಕ್ಕುಂಡಿ ಗ್ರಾಮದಲ್ಲಿ ಇರ್ತಕ್ಕಂಥ ಏನು ನಾನೀಗ ಸದ್ಯ ಇದೇ ಸ್ಥಳದಲ್ಲಿ ಇದ್ದೀನಿ, ಏನು ಉತ್ಖನನ ನಡೀತಾ ಇದೆ ಆ ಸ್ಥಳದಲ್ಲಿ ಇದ್ದೀನಿ, ಅದನ್ನು ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಇರಬಹುದು ಈ ಒಂದು ದೇವಸ್ಥಾನ ಏನಿದೆ, ಲಕ್ಕುಂಡಿ ವೀರಭದ್ರೇಶ್ವರ, ಕೋಟೆ ವೀರಭದ್ರ ದೇವಸ್ಥಾನ ಅಂತ ಹೇಳ್ತಾರೆ. ಈ ಒಂದು ದೇವಸ್ಥಾನದ ಹೆಬ್ಬಾಗಿಲಿನಿಂದ ಅದು ಎದುರುಗಡೆ ಸುಮಾರು ಒಂದು ಏನು ಸುಮಾರು 50 ಅಡಿಯಷ್ಟು 100 ಅಡಿಯಷ್ಟು ಏನು ಒಂದು ಪುಷ್ಕರಣಿ ಇದೆ, ಅಂದ್ರೆ ಸಿದ್ದರ ಬಾವಿ ಅಂತ ಹೇಳ್ತಾರೆ ಇದಕ್ಕೆ. ಈ ಒಂದು ಸಿದ್ದರ ಬಾವಿಗೆ ಮತ್ತೆ ಆ ಹೆಬ್ಬಾಗಿಲಿಗೆ ಸಂಪರ್ಕ ಮಾಡುವಂತ ಒಂದು ರಸ್ತೆ ಇದೆ ಇರುವಂತದ್ದು. ಹೀಗಾಗಿ ಈ ಒಂದು ರಸ್ತೆಯ ಸಂಪರ್ಕದಲ್ಲಿ, ಅಂದ್ರೆ ಮಧ್ಯಭಾಗದಲ್ಲಿ ಆವರಣ ಏನಿದೆ, ಈ ಆವರಣದಲ್ಲಿ ಸುಮಾರು 10x10 ಮೀಟರ್ ಅಡಿಯಲ್ಲಿ ಒಂದು ಉತ್ಖನನ ಕಾರ್ಯ ನಡೀತಾ ಇದೆ. ಹೀಗಾಗಿ ನೋಡ್ತಾ ಇರಬಹುದು ಈ ಒಂದು 10x10 ಅಡಿಯಲ್ಲಿ ಈಗಾಗಲೇ ಒಂದು 4 ಬಾಕ್ಸ್ ಗಳನ್ನ ಗುರುತು ಮಾಡಿದ್ದಾರೆ. ಅಂದ್ರೆ ಚೌಕಾಕಾರ ಆಕಾರದಲ್ಲಿ ಈಗಾಗಲೇ ಏನು ದಾರಗಳನ್ನ ಹಾಕಿದ್ದಾರೆ. ದಾರಗಳನ್ನು ಗುರುತಿಸಿರಲ್ಲ. ಈ ಒಂದು 4 ಭಾಗದಲ್ಲಿ ಕ್ರಮೇಣವಾಗಿ ಇವತ್ತು ಫಸ್ಟ್ ಡೇ ಆಗಿರುವುದರಿಂದ ಈಗಾಗಲೇ ಡಿಸಿ ಅವರು ಕೂಡ ಏನು ಈ ಚಾಲನೆ ಕೊಟ್ಟಿದ್ದಾರೆ. ಉತ್ಖನನಕ್ಕೆ ಪೂಜೆ ಪುನಸ್ಕಾರ ಮಾಡಿ, ಕಾಯಿ ಕರ್ಪೂರಗಳನ್ನ ಬೆಳಗಿ, ಮಂಗಳಾರತಿನ ಹಾಡಿ ಈ ಒಂದು ಪೂಜೆಯನ್ನ ಪೂಜೆ ಮಾಡೋದ್ರ ಮೂಲಕ ಚಾಲನೆ ಕೊಟ್ಟಿರುವಂತದ್ದು. ಈಗಾಗಲೇ ಈ ಒಂದು ಅಧಿಕೃತವಾಗಿ ಚಾಲನೆ ಕೊಟ್ಟ ನಂತರ ಈಗಾಗಲೇ ಏನು ಡಿಸಿ ಅವರು ಕೂಡ ಏನು ಬಂದಿರುವಂತದ್ದು. ಸಾಕಷ್ಟು ಏನು ಪುರಾತತ್ವ ಇಲಾಖೆಯ ಸಿಬ್ಬಂದಿಗಳಾಗಿರ್ಬೋದು, ಮತ್ತ ಏನು ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರಾಗಿರ್ಬೋದು, ಸಾಕಷ್ಟು ಸುಮಾರು 5-6 ಜನ ಸಿಬ್ಬಂದಿಗಳು ಈ ಒಂದು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಜೊತೆಗೆ
ಸುಮಾರು 40ಕ್ಕೂ ಹೆಚ್ಚು ಸಿಬ್ಬಂದಿಗಳು ಕಾರ್ಮಿಕರು ಈ ಒಂದು ಉತ್ಖನನ ಕಾರ್ಯದಲ್ಲಿ ಭಾಗಿಯಾಗಲಿದ್ದಾರೆ. ಈಗ ಸದ್ಯ ನನ್ನ ಜೊತೆಗೆ ಏನು ಲಕ್ಕುಂಡಿ ಪ್ರಾಧಿಕಾರದ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಾಗಿರುವಂತಹ ಶರಣು ಗೊಗೇರಿ ಅವರಿದ್ದಾರೆ. ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಏನು ಈಗ ಸದ್ಯ ಅಧಿಕೃತವಾಗಿ ಚಾಲನೆ ಕೊಟ್ಟಿದ್ದೀರಿ ಉತ್ಖನನ ಕಾರ್ಯಕ್ಕೆ, ಯಾವೆಲ್ಲ ಪ್ರಕ್ರಿಯೆ ಇದೆ ಸರ್? ಯಾವ ರೀತಿಯಾಗಿ ಉತ್ಖನನ ನಡೆಯುತ್ತೆ ಸರ್? ಇವತ್ತು ಬೆಳಿಗ್ಗೆಯಿಂದಲೇ ಏನು ಕೇಂದ್ರ ಸರ್ಕಾರ 10 ಮೀಟರ್ ಬೈ 10 ಮೀಟರ್ನಲ್ಲಿ ಉತ್ಖನನ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಅನುಮತಿಯನ್ನು ನೀಡಿತ್ತು. ಅದರ ಆಧಾರದ ಮೇಲೆ ಇವತ್ತು ನಮ್ಮ ಉತ್ಖನನ ತಂಡದ ಎಲ್ಲ ಸದಸ್ಯರು ಆಗಮಿಸಿದ್ದು ಬೆಳಗ್ಗೆಯಿಂದನೇ ಸ್ವಚ್ಛತಾ ಕಾರ್ಯ, ಮಾರ್ಕಿಂಗ್ ಕಾರ್ಯ ಎಲ್ಲ ಆಗಿದೆ. ಈಗ ತಾನೇ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಚಾಲನೆಯನ್ನ ಮಾಡಿದ್ರು. ಈಗ ನಂತರ ನಮ್ಮ ಎಲ್ಲಾ ಸಿಬ್ಬಂದಿ ಏನು ಮಹಿಳಾ ಕಾರ್ಮಿಕರು, ಪುರುಷ ಕಾರ್ಮಿಕರು ಅವರಿಗೆಲ್ಲ ನಾವು ತರಬೇತಿಯನ್ನು ನೀಡಿದ್ದೇವೆ. ಇದು ಉತ್ಖನನ ಅಂದ್ರೆ ಬಹಳಷ್ಟು ಸೂಕ್ಷ್ಮವಾದಂತ ಕೆಲಸ ಆಗಿರುವುದರಿಂದ ನಾವು 3 ರಿಂದ 4 ತಿಂಗಳವರೆಗೆ ಈ ಕಾರ್ಯ ನಡೆಯುತ್ತೆ. ಅಂದಾಜು 12 ರಿಂದ 14 ಮೀಟರ್ ಫೀಟ್ ಒಳಗಡೆ ನಾವು ಭೂಮಿಯನ್ನ ಉತ್ಖನನ ಮಾಡುವಂತ ಕೆಲಸವನ್ನ ಮಾಡ್ತೇವೆ. ಖಂಡಿತವಾಗಿಯೂ ನಮಗೆ ಸ್ಥಳೀಯರು ಮತ್ತು ಇತಿಹಾಸ ತಜ್ಞರು ಹೇಳುವ ಪ್ರಕಾರ ಇಲ್ಲಿ ಪ್ರಾಚ್ಯಾವಶೇಷಗಳ ಜೊತೆಗೆ ಬೇರೆ ಬೇರೆ ರಾಜರು, ಮಹಾರಾಜರು, ಜನವಸ್ತಿಗೆ ಸಂಬಂಧಿಸಿದಂತ ಕುರುಹುಗಳು ಸಿಗುತ್ತವು ಅನ್ನುವಂತ ವಿಶ್ವಾಸದಲ್ಲಿ ನಾವೆಲ್ಲ ಇದ್ದೇವೆ. ಅಂದ್ರೆ ಸರ್, ಈ ಜಾಗ ಏನು ಈ ಆವರಣ ಇದೆ, ಈ ಒಂದು ಲಕ್ಕುಂಡಿ ಗ್ರಾಮ ಏನಿದೆ, ಸಾಕಷ್ಟು ಅಂದ್ರೆ ಹಿಂದೆ ಪ್ರಾಚೀನ ಕಾಲದಲ್ಲಿ ಸಾಕಷ್ಟು ಒಂದು ಅಭಿವೃದ್ಧಿ ಪಥದಲ್ಲಿತ್ತು. ಅಂದ್ರೆ ವಾಣಿಜ್ಯ ನಗರವಾಗಿತ್ತು, ಟಂಕಶಾಲೆ ಇತ್ತು. ಹೀಗಾಗಿ ಈ ಒಂದು ಪ್ರಮುಖವಾಗಿ ಏನು ಉತ್ಖನನ ನಡೀತಾ ಇದೆ, ಈ ಒಂದು ಭಾಗ ಸಾಕಷ್ಟು ಏನಾದರೂ ಅವಶೇಷಗಳನ್ನು ಹೊಂದಿರಬಹುದು. ಅಂದ್ರೆ ಏನು ಪ್ರಜ್ವಲ್ ನಿತ್ಯ ಅವರ ಮನೆಯಲ್ಲಿ ಏನು ನಿಧಿ ಪತ್ತೆ ಆಯಿತು, ಆ ರೀತಿಯಾಗಿ ಇಲ್ಲಿ ಏನಾದರೂ ಸಿಗಬಹುದು ಅನ್ನುವಂತ ಆಶಾಭಾವನೆ ಹೊಂದಿರಬಹುದಾ ಜಿಲ್ಲಾಡಳಿತ? ಏನು ಅಂತಂದ್ರೆ ಪ್ರಮುಖ ವಾಣಿಜ್ಯ ನಗರಿಯಾಗಿದ್ದಂತ ಈ ಲಕ್ಕುಂಡಿ ಅಂದ್ರೆ ಅಚ್ಚಪ್ಪನ ಬೈಲು ಅಂತಿದೆ. ಅಚ್ಚಪ್ಪನ ಬೈಲು ಅಂದ್ರೆ ಹಚ್ಚು ಹಾಕುವವರ ಒಂದು ಪ್ರದೇಶ ಅಂತ ಹೇಳಿ ಕರೀತಾರೆ. ಆ ಒಂದು ನಿಟ್ಟಿನಲ್ಲಿ ಆ ಅಚ್ಚಪ್ಪನ ಬೈಲು ಅಥವಾ ಟಂಕಶಾಲೆ ಕೇವಲ 60-70 ಮೀಟರ್ ದೂರದಲ್ಲಿರುವುದರಿಂದ ಆ ತರಹದ ಅವಶೇಷಗಳು ಸಿಗ್ತಾವು ಅನ್ನುವಂತ ಖಂಡಿತ ವಿಶ್ವಾಸ ಇದೆ. ಈಗೆಲ್ಲ ಜನರ ನೆನಪಿನಲ್ಲಿ ಉಳಿದಿರುವಂತೆ ಪ್ರಜ್ವಲ್ ರೀತಿಯ ಒಂದು ನಿಧಿ ಏನ್ ಸಿಕ್ತು ಅವರ ಪಾಯದಲ್ಲಿ, ಆ ತರ ಹಲವಾರು ಕಡೆ ಇದಾವು ಅಂತೇಳಿ ಇತಿಹಾಸ ತಜ್ಞರು ಮತ್ತು ಸಾರ್ವಜನಿಕರು ಮತ್ತು ಸ್ಥಳೀಯರು ಮಾತಾಡ್ತಾರೆ. ಆ ನಿಟ್ಟಿನಲ್ಲಿ ಕುರುಹುಗಳು ಸಿಗ್ತಾವು ಅನ್ನುವಂತ ವಿಶ್ವಾಸ ನಮ್ಮೆಲ್ಲರಲ್ಲಿಯೂ ಇದೆ. ಸರ್, ಇಲ್ಲಿ ದೇವಸ್ಥಾನಗಳು ಎಷ್ಟಿದಾವೆ ಸರ್? ಐತಿಹಾಸಿಕ ಪುರಾಗಳು ಎಷ್ಟಿದಾವು? ಮತ್ತೆ ಯಾವ ತರಹದೆಲ್ಲ ಅವಶೇಷಗಳು ಸಿಗಬಹುದು ಸರ್? ನಮ್ಮ ಲಕ್ಕುಂಡಿಯಲ್ಲಿ 101 ಬಾವಿ, 101 ದೇವಸ್ಥಾನಗಳು ಇದಾವೆ. 101 ಬಾವಿ, 101 ದೇವಸ್ಥಾನಗಳು ಇದಾವೆ ಅನ್ನುವಂತ ಒಂದು ಪ್ರತೀತಿ ಇದೆ. ನಮಗೆ ಈಗ 60ರಿಂದ 70 ದೇವಸ್ಥಾನಗಳು ಅಥವಾ ಸ್ಮಾರಕಗಳು ನಾವು ಲಿಸ್ಟ್ ಅನ್ನ ಮಾಡಿದ್ದೇವೆ. ಅವುಗಳಲ್ಲಿ ಸುಮಾರು 50 ರಕ್ಷಣೆ ಮಾಡುವಂತ ಕೆಲಸವನ್ನು ಸಹಿತ ನಾವು ಮಾಡ್ತಾ ಇದ್ದೇವೆ. ಏನು ಲಕ್ಕುಂಡಿಯಲ್ಲಿ ಕೂತು ಹೋಗ್ಯಾವಲ್ಲ, ಆ ದೇವಸ್ಥಾನಗಳನ್ನ ಮತ್ತೆ ಪುನರ್ ಸ್ಥಾಪನೆ ಮಾಡಬೇಕಾದ್ರೆ ಹೆಚ್ಚು ಸ್ಥಳಗಳಲ್ಲಿ ಉತ್ಖನನವನ್ನ ಮಾಡಬೇಕಾದಂತ ಅವಶ್ಯಕತೆ ಇದೆ. ಮಾನ್ಯ ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ HK ಪಾಟೀಲ್ ಸಾಹೇಬರು ಮೊನ್ನೆ ತಾನೇ ಹೆಚ್ಚು ನಾವು ಉತ್ಖನನವನ್ನ ಮಾಡ್ತೀವಿ, ಸರ್ಕಾರ ಅದಕ್ಕೆ ಬದ್ಧವಾಗಿದೆ ಅಂತ ಹೇಳಿದ್ದಾರೆ. ನಾವು ಹೆಚ್ಚು ಲಕ್ಕುಂಡಿ ಪಾರಂಪರಿಕ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಉತ್ಖನನ ಮಾಡಲಿಕ್ಕೆ ಮತ್ತಷ್ಟು ಸ್ಥಳಗಳನ್ನು ಗುರುತಿಸಿ ತಜ್ಞರೊಂದಿಗೆ ಸ್ಥಳೀಯರೊಂದಿಗೆ ಸಮಾಲೋಚಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸುವಂತ ಕೆಲಸವನ್ನ ಮಾಡ್ತೇವೆ.